ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಬಹಳ ರುಚಿಯಾಗಿರ್ತಕ್ಕಂಥ ಹಾಗೆ ಗರಿಗರಿಯಾಗಿರ್ತಕ್ಕಂಥ ದಿಢೀರಂತ ಒಂದು 10ರಿಂದ 15 ನಿಮಿಷದಲ್ಲೇ ರೆಡಿ ಮಾಡ್ತಕ್ಕಂಥ ರವೆ ಮಸಾಲ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ದೋಸೆ ರೆಡಿಯಾಗಿದೆ ಅಂತ. ತುಂಬ ಸುಲಭವಾಗಿ ಒಂದು 10ರಿಂದ 15 ನಿಮಿಷದಲ್ಲೇ ದಿಢೀರಂತ ಮಕ್ಕಳುಗಳಿಗೆ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ರೆಡಿ ಮಾಡ್ಕೋಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು. ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಪಲ್ಯನೂ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದೋಸೆನ ಮಾಡಲಿಕ್ಕೆ 1 ಕಪ್ಪಿನಷ್ಟು ಮೀಡಿಯಮ್ ರವೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹತ್ತತ್ರ ನಿಮಗೆ ರವೆ ಬಂದು ಒಂದು 300 ಗ್ರಾಮಷ್ಟು ರವೆನ ನಾನು ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಸಣ್ಣದಾಗಿ ಸ್ವಲ್ಪನೂ ಕೂಡ ತರತರಿ ಇರಬಾರ್ದು. ಆ ರೀತಿಯಲ್ಲಿ ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಪೌಡ್ರನ್ನ ರೆಡಿ ಮಾಡ್ಕೊಂಡಾದ ನಂತರ ಒಂದು ಬೌಲ್ಗೆ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಬೌಲ್ಗೆ ನಾನು ಈ ಪೌಡ್ರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರವೆನ ಈ ರೀತಿ ಪೌಡ್ರ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಬಹಳ ಗರಿಗರಿಯಾದಂಥ ಮಸಾಲೆ ದೋಸೆ ಬರುತ್ತೆ. ಇದಕ್ಕೆ ಇವಾಗ ಒಂದು 200 ml ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಬೇಕಿದ್ರೆ ಇನ್ನೂ ಜಾಸ್ತಿನೇ ಬೇಕಿದ್ರೆ ನೀವು ಹಾಕಿ ಕಲಿಸ್ಕೋಬೋದು, ತುಂಬ ಸಖತ್ತಾಗಿರುತ್ತೆ. ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಕೂಡ ಅದೇ ಕಪ್ಪಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಬಿಟ್ರೆ ದೋಸೆ ಬ್ಯಾಟರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡ್ಬೋದು, ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 10ರಿಂದ 15 ನಿಮಿಷ ಇದನ್ನು ಸಪ್ರೇಟಾಗಿ ಬಿಟ್ಬಿಡೋಣ. ಈ ರೀತಿ ನಾವು ಕಲಸಿ ಇಡೋದ್ರಿಂದ ದೋಸೆ ಬ್ಯಾಟರು ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಷ್ಟರಲ್ಲಿ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಆಲೂಗೆಡ್ಡೆನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 6ರಿಂದ 7 ವಿಷಲ್ ನೀವು ಕೂಗಿಸ್ಕೋಬೇಕಾಗತ್ತೆ. ಅದಾದಮೇಲೆ ಈ ರೀತಿ ಸಿಪ್ಪೆನ ತೆಗೆದು ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪನೂ ಕೂಡ ದಪ್ಪ ಇರಬಾರ್ದು ಆಲೂಗೆಡ್ಡೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ನಾನೀಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು 2 ಒಣಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಅರ್ಧ ನಿಮಿಷ ಈ ರೀತಿ ಒಗ್ಗರಣೆ ಎಣ್ಣೆ ಜೊತೆನಲ್ಲೇ ಕಡಿಮೆ ಊರಿನಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಯಾವುದೇ ಒಂದು ಒಗ್ಗರಣೆ ಮಾಡಿದ್ರು ಅಷ್ಟೇ ಊರಿನ ಕಡಿಮೆಯಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನೀಗ 1 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ನೀವು ಈರುಳ್ಳಿನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕ್ಬಿಟ್ರೆ ಈರುಳ್ಳಿ ಪಲ್ಯ ಥರ ಆಗ್ಬಿಡುತ್ತೆ, ಆಲೂಗೆಡ್ಡೆ ಕಡಿಮೆ ಆಗುತ್ತೆ. ಹಾಗಾಗಿ 1 ಈರುಳ್ಳಿನ ನೀವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿನ ಅಷ್ಟೇ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ನಾವು 1ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಆಲೂಗೆಡ್ಡೆ ಪಲ್ಯದಲ್ಲಿ ರುಚಿನೂ ಕೂಡ ಸಖತ್ತಾಗಿರುತ್ತೆ. ಈಗ ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡಿದ್ದೀವಿ. 1/4 ಸ್ಪೂನ್ ಅಂದರೂ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ನಾವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಅರಿಶಿನ ನಾವು ಸೇರಿಸ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಕೂಡ ಹೋಗುತ್ತೆ. ಹಾಗೆಯೇ ಕಲರು ಕೂಡ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ. ಒಂದು ಬೌಲ್ಗೆ 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಆಲೂಗೆಡ್ಡೆ ಪಲ್ಯನ ನಾವು ರೊಟ್ಟಿ ಚಪಾತಿ ಈ ರೀತಿ ಮಾಡೋದಾದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ನೀವು ಮಸಾಲೆ ದೋಸೆ ಮಾಡೋದಾದ್ರೆ ಸ್ವಲ್ಪ ತೆಳ್ಳಗಿರಬೇಕಾಗತ್ತೆ. ಹಾಗಾಗಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ಕಡಲೆ ಹಿಟ್ಟನ್ನು ಯಾವ ಹದದಲ್ಲಿ ನಾವು ಸೇರಿಸ್ಕೋಬೇಕು, ಯಾವ ರೀತಿ ಬೇಯಿಸ್ಕೋಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ. ನಾನೀಗ ಆಲೂಗೆಡ್ಡೆನ ಇಲ್ಲಿ ಬೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಜೊತೆನಲ್ಲಿ ನಾವು ಬೇರಿಸ್ಕೋಬೇಕು. ಆಗ ನೋಡಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ನಿಮಗೆ ರೊಟ್ಟಿಗೆ ಚಪಾತಿಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮಸಾಲೆ ದೋಸೆಗಾದ್ರೆ ಅದು ಸ್ವಲ್ಪ ತೆಳ್ಳಗಾಗಬೇಕು. ಅದಕ್ಕೆ ನಾನೀಗ ಆ ಕಡಲೆ ಹಿಟ್ಟು ಏನಿದೆ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಈಗ ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ ಈ ರೀತಿಯಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಇದನ್ನ ಬೆರೆಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊನೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಲೂಗೆಡ್ಡೆ ಪಲ್ಯ. ನಿಮಗೆ ಮಸಾಲೆ ದೋಸೆಗೆ ತುಂಬಾ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಕಡಿಮೆ ಸಮಯದಲ್ಲಿ ಆಲೂಗೆಡ್ಡೆ ಪಲ್ಯನ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನೀವು ಮಸಾಲೆ ದೋಸೆಗೆ ಮಾಡ್ಕೋಬೋದು. ತುಂಬ ಸಖತ್ತಾಗಂತೂ ಇರುತ್ತೆ. ಇದನ್ನು ನೀವು ರೊಟ್ಟಿ ಚಪಾತಿ ಪೂರಿ ಎಲ್ಲದ್ರ ಜೊತೆನಲ್ಲೂ ತಿನ್ಬೋದು. ನೀವು ಮಸಾಲೆ ದೋಸೆಗೂ ಕೂಡ ಉಪಯೋಗಿಸ್ಬೋದು. ಈಗ ಒಂದು 1/4 ಗಂಟೆ ಆಗಿದೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಹಿಟ್ಟನ್ನು ಕೂಡ ಉಬ್ಬಿ ಬಂದಿದೆ ಅಂತ.
ಇವಾಗ ದೋಸೆ ಕಲರ್ ಬರಲಿಕ್ಕೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಕ್ಕರೆನೇ ಬೇಕಿದ್ರೂ ಸೇರಿಸ್ಕೋಬೋದು. ನಾನು ಸಕ್ಕರೆನ ಪುಡಿ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ದೋಸೆ ಗರಿಗರಿಯಾಗಿ ಬರಲಿಕ್ಕೆ ಒಂದು ಕಾಲು ಚಮಚದಷ್ಟು ಸೋಡಾನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೋಡಾನ ಸೇರಿಸೋದ್ರಿಂದ ತುಂಬ ಗರಿಗರಿಯಾಗಿ ದೋಸೆ ಬರುತ್ತೆ. ಇವಾಗ ಇದನ್ನು ದೋಸೆ ಹಿಟ್ಟನ್ನ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಬೆರೆಸಿ ಕಲಿಸ್ಕೋಬೇಕಾಗುತ್ತೆ. ನಾವು ಮಾಮೂಲಿ ದೋಸೆ ಹಿಟ್ಟು ಏನಿದೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೋಡಿ, ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಗರಿಗರಿಯಾದಂಥ ರವೆ ಮಸಾಲ ದೋಸೆ ರೆಡಿ ಆಗುತ್ತೆ. ಬನ್ನಿ, ಇವಾಗ ಒಂದು ತವಾನ ನಾನಿಲ್ಲಿ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ನಾನು ಇದ್ರ ಮೇಲ್ಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ದೋಸೆ ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಬಿಟ್ರೆ ಹಾಗೆ ತವಾಗೆ ಅಂಟ್ಕೊಂಬಿಡುತ್ತೆ. ಏಕೆಂದರೆ ಹೀಟ್ ಜಾಸ್ತಿ ಆದ್ರೂ ಕೂಡ ದೋಸೆ ನಿಮಗೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ನೀರನ್ನು ಬೆರೆಸಿ ಅದನ್ನು ಸಪ್ರೇಟಾಗಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಅದಾದಮೇಲೆ ದೋಸೆನ ಹಾಕ್ಕೊಂಡು ಬನ್ನಿ. ಸಖತ್ತಾಗಿರ್ತಕ್ಕಂಥ ದೋಸೆಗಳು ರೆಡಿ ಆಗುತ್ತೆ. ನೋಡಿ, ಈಗ ದೋಸೆನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಬೇಕಿದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಸೇರಿಸ್ಕೋಬೋದು. ಮನೆಯಲ್ಲಿ ಬೆಣ್ಣೆ ಇದ್ರೂ ಕೂಡ ಬೆಣ್ಣೆ ಬೇಕಿದ್ರೂ ಹಾಕ್ಕೋಬೋದು. ದೋಸೆನ ಸೇರಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2.5 - 3 ನಿಮಿಷ ಆದ್ರೂ ಚೆನ್ನಾಗಿ ಕೆಳಭಾಗ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ದೋಸೆನ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನು ಆಲೂಗಡ್ಡೆ ಪಲ್ಯನ ಈ ದೋಸೆ ಮೇಲ್ಗಡೆ ಹಾಕಿ ದೋಸೆನ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿರ್ತಕ್ಕಂಥ ಗರಿಗರಿಯಾದಂಥ ರವೆ ಮಸಾಲ ದೋಸೆ ರೆಡಿಯಾಗಿದೆ ಅಂತ. ಇದೇ ವಿಧಾನದಲ್ಲಿ ನೀವು ಎಷ್ಟು ದೋಸೆ ಬೇಕಿದ್ರೂ ಇದೇ ಥರದಲ್ಲಿ ಮಾಡ್ಕೋಬೋದು. ನಾನು ಇನ್ನೊಂದು ದೋಸೆನ ಹಾಕಿ ಬೇಕಿದ್ರೂ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದೂ ಅಷ್ಟೇ, ನೀವು ಎಷ್ಟೇ ದೋಸೆ ಹಾಕಿದ್ರೂ ಅದೇ ರೀತಿ ಕಲ್ಲರು, ಅದೇ ರೀತಿ ಗರಿಗರಿಯಾದಂಥ ಮಸಾಲೆ ದೋಸೆಗಳು ರೆಡಿ ಆಗುತ್ತೆ. ನೀವು ಮಸಾಲೆ ದೋಸೆ ಏನು ತಿಂತೀರ ಅದಕ್ಕಿಂತನೂ ಕೂಡ ರುಚಿ ಸಖತ್ತಾಗಿರುತ್ತೆ. ಏಕೆಂದರೆ ನಾವು ರವೆನ ಬಳಸಿರೋದ್ರಿಂದ ತುಂಬ ಗರಿಗರಿಯಾದಂಥ ದೋಸೆಗಳು ರೆಡಿಯಾಗಿದೆ. ಈ ವಿಧಾನದಲ್ಲಿ ಮರಿದೇನೆ ನೀವು ಕೂಡ ರವೆ ಮಸಾಲ ದೋಸೆನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನೂ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ರೆಸಿಪಿನ ಮರಿದೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.